ವಾಕ್ಯ ಓದುವುದಕ್ಕಾಗಿ ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಈ ಒಂದು ಸಂದರ್ಭದಲ್ಲಿ ನಮ್ಮ ಬಲಗೈಯನ್ನು ನಾವು ಮೇಲಕ್ಕೆತ್ತೋಣ, ಈ ವಾಕ್ಯವನ್ನು ಅರಿಕೆ ಮಾಡೋಣ, ದೇವರನ್ನು ಮಹಿಮೆಪಡಿಸೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೆನ್, ಆಮೆನ್, ಆಮೆನ್. ಹಲ್ಲೆಲೂಯಾ. ಓದುವಾರ ನಾವು ಧ್ಯಾನ ಮಾಡಿದಂಥ ವಾಕ್ಯವನ್ನು ನಾವು ನೆನಪಿಸಿಕೊಂಡಂಥವರಾಗಿ ಒಂದು ಸಂದರ್ಭದಲ್ಲಿ ಇವತ್ತಿನ ದಿನ ಧ್ಯಾನಕ್ಕಾಗಿ ನಾವು ಸಿದ್ಧರಾಗೋಣ ಪ್ರಿಯರೇ. ಓದುವಾರ ಯಾವ ವಿಷಯದ ಕುರಿತಾಗಿ ದೇವರು ಮಾತಾಡಿದ್ರೆ ನಮ್ಮೊಟ್ಟಿಗೆ? ಎಸ್, ಇನ್ನು ಹಲ್ಲೆಲೂಯಾ. ದೇವರ ವಾಕ್ಯವನ್ನು ಅಲಕ್ಷ್ಯ ಮಾಡಬೇಡಿ ಎನ್ನುವಂಥ ಒಂದು ವಿಷಯವನ್ನು, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆ ವಾಕ್ಯದ ಮೂಲಕವಾಗಿ ನೀವು ಬಲಗೊಂಡಿದ್ರಿ ಎಂಬುದಾಗಿ ನಾವು ನಂಬ್ತಾ ಇದ್ದೇವೆ, ವಿಶ್ವಾಸ ಇಡ್ತಾ ಇದ್ದೇವೆ. ಈ ಸಮಯದಲ್ಲಿ ನಾವು ದೇವರ ವಾಕ್ಯದ ಕಡೆಗೆ ಹೋಗೋಣ. ನೇರವಾಗಿ ಈ ಲೋಕದಲ್ಲಿ ನಾವು ಜೀವಿಸುವಾಗ ದೇವರಿಗೆ ಭಯಪಡುವಂಥದ್ದು ಬಹಳ ಪ್ರಾಮುಖ್ಯತೆ ಉಳ್ಳಂಥದ್ದು ಪ್ರಿಯರೇ. ಹಲ್ಲೆಲೂಯಾ. ಭಯದೊಂದಿಗೆ ಕೂಡಿದಂಥ ಭಕ್ತಿ ನಮಗೆ ಆಶೀರ್ವಾದವನ್ನು ತರುವಂಥದ್ದಾಗಿದೆ. ಹಲ್ಲೆಲೂಯಾ. ಭಯಭಕ್ತಿ ಉಳ್ಳವರಿಗೆ ದೇವರು ಅನೇಕವಾದಂಥ ಮೇಲುಗಳನ್ನು ಅನುಗ್ರಹ ಮಾಡ್ತಾನೆ. ಭಯನೂ ಇರಬೇಕು, ಭಕ್ತಿನೂ ಇರಬೇಕು. ಸೃಷ್ಟಿಕರ್ತನಾದ ದೇವರಿಗೆ ಭಯಪಡುವಂಥವ್ರು ಮಾತ್ರ ಆಗಿ ನಾವು ಭಕ್ತಿ ಇಲ್ಲ ಅಂದರೆ ಆ ಭಕ್ತಿ ಪ್ರಯೋಜನಕ್ಕೆ ಬರೋಲ್ಲ. ಹಲ್ಲೆಲೂಯಾ. ಭಯದೊಂದಿಗೆ ಕೂಡಿದ ಭಕ್ತಿ, ಭಯಭಕ್ತಿ ಉಳ್ಳವರು ನೀವು ಆಗಿರ್ರಿ ಎಂಬುದಾಗಿ ಸತ್ಯವೇದ ನಮ್ಮನ್ನು ಏನು ಮಾಡುತ್ತೆ? ಎಚ್ಚರಪಡಿಸ್ತಾ ಇದೆ ಪ್ರಿಯರೇ. ಹಲ್ಲೆಲೂಯಾ. ಭಯಭಕ್ತಿ ಉಳ್ಳಂಥವರು ಸುತ್ತಲೂ ಕೂಡ ದೇವರು ಏನು ಮಾಡ್ತಾನಂತೆ? ದೂತರನ್ನು ದಂಡಿಳಿಸಿ ಕಾವಲಾಗಿದ್ದು ಕಾಪಾಡ್ತಾನಂತೆ. ಹಲ್ಲೆಲೂಯಾ. ಭಯಭಕ್ತಿ ಎನ್ನುವಂಥದ್ದು ಒಬ್ಬ ವ್ಯಕ್ತಿಯ ಜೀವಿತದಲ್ಲಿ ಬಹಳ ಮುಖ್ಯವಾಗಿರುವಂಥ ಒಂದು ಸಂಗತಿಯಾಗಿದೆ. ಭಯಭಕ್ತಿ ಉಳ್ಳಂಥ ಅನೇಕ ವ್ಯಕ್ತಿಗಳನ್ನು ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ. ಅವರ ಜೀವಿತದಲ್ಲಿ ದೇವರು ಏನು ಮಾಡ್ತಾ ಇದ್ದಾನೆ? ಅನೇಕ ವಿಚಾರಗಳಲ್ಲಿ, ವಿಷಯಗಳಲ್ಲಿ ಅವರಿಗೆ ಮೇಲನ್ನೇ ಮಾಡ್ತಾ ಇದ್ದಾನೆ ಹೊರತಾಗಿ ಕೇಡನ್ನು ಅಲ್ಲವೇ ಅಲ್ಲ. ಹಲ್ಲೆಲೂಯಾ. ದೇವರ ವಾಕ್ಯ ತಿಳಿಸ್ತಾ ಇದೆ, ನೀವು ಭಯಭಕ್ತಿ ಉಳ್ಳವರಾಗಿ ಯೆಹೋವನನ್ನು ಸೇವಿಸುವಂಥವರಾಗಬೇಕು. ಭಯಭಕ್ತಿ ಉಳ್ಳವರಾಗಿ ಆತನ ಮಾತನ್ನ ಕೇಳುವಂಥವರಾಗಬೇಕು. ಧರ್ಮೋಪದೇಶ ಕಾಂಡ 10ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಒಂದು ಸಾರಿ ಈ ಸಮಯದಲ್ಲಿ ಓದ್ರಿ. ಧರ್ಮೋಪದೇಶ ಕಾಂಡ 10ನೇ ಅಧ್ಯಾಯ 12ನೇ ವಾಕ್ಯ ಹೇಳ್ತಾ ಇದೆ, ಆದುದರಿಂದ ಇಸ್ರಾಯೇಲರೇ, ನೀವು ನಿಮ್ಮ ದೇವರಾದ ಯೆಹೋವನಲ್ಲಿ ಭಯಭಕ್ತಿ ಉಳ್ಳವರಾಗಿ ಎಲ್ಲ ವಿಷಯಗಳಲ್ಲಿಯೂ ಆತನು ಹೇಳುವ ಮಾರ್ಗದಲ್ಲೇ ನಡೆಯುತ್ತಾ ಆತನನ್ನು ಪ್ರೀತಿಸುತ್ತಾ ಸಂಪೂರ್ಣವಾದ ಹೃದಯದಿಂದಲೂ ಮನಸ್ಸಿನಿಂದಲೂ ಸೇವೆ ಮಾಡುತ್ತಾ ನಾನು ನಿಮ್ಮ ಮೇಲಿಗಾಗಿ ಈಗ ಬೋಧಿಸುವ ಆತನ ಆಜ್ಞಾವಿಧಿಗಳನ್ನು ಅನುಸರಿಸುತ್ತಾ ಇರುವುದನ್ನೇ ಹೊರತು ನಿಮ್ಮ ದೇವರಾದ ಯೆಹೋವನು ನಿಮ್ಮಿಂದ ಬೇರೇನು ಕೇಳಿಕೊಳ್ಳುತ್ತಾನೆ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಾ ಇದೆ, ಭಯಭಕ್ತಿ ಉಳ್ಳವರಾಗಿ ನೀವು ಜೀವಿಸುವವರು ಆಗಬೇಕು. ಇಲ್ಲಿ ಮೋಶೆ ಹೇಳ್ತಾ ಇದ್ದಾನೆ ಸಭೆಯೊಟ್ಟಿಗೆ, ಅಲ್ಲಿ ಕೂಡಿ ಬಂದಿರತಕ್ಕಂಥ ಜನರೊಟ್ಟಿಗೆ, ದೇವರು ಆತನು ನಿಮ್ಮಿಂದ ಬೇರೆ ಯಾವುದನ್ನು ಕೇಳ್ತಾ ಇದ್ದಾನೆ? ಆತನ ಮಾತನ್ನು ನೀವೇನು ಮಾಡಬೇಕು? ವಿಧೇಯತೆ ಉಳ್ಳವರಾಗಿ ಅನುಸರಿಸಿ ನಡೆಯುವಂಥದ್ದನ್ನು ಬಿಟ್ಟು ಬೇರೆ ಯಾವುದನ್ನು ಕೂಡ ದೇವರು ನಿಮ್ಮಿಂದ ಏನು ಮಾಡ್ತಾ ಇಲ್ಲ? ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ. ಅದ್ರ ಸಲುವಾಗಿ ದೇವರು ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಆತನಿಗೆ ವಿಧೇಯತೆ ಉಳ್ಳವರಾಗಿ ನೀವು ಜೀವಿಸುವಂಥವರಾಗಿರ್ರಿ. ವಿಧೇಯತೆ ಉಳ್ಳವರಾಗಿ ನೀವು ಆತನಿಗೆ ನಡೆದುಕೊಳ್ಳಿರಿ ಎಂಬುದಾಗಿ. ಹಲ್ಲೆಲೂಯಾ. ಮೊಟ್ಟ ಮೊದಲನೇದಾಗಿ ನಾವು ನೋಡೋಣ, ನಾವು ಭಯಭಕ್ತಿ ಉಳ್ಳವರಾಗಿ ಜೀವಿಸುವಾಗ ಬರುವಂಥ ಆಶೀರ್ವಾದಗಳು ಏನಾಗಿದ್ದಾವೆ? ಭಯದಿಂದ ಕೂಡಿದ ಭಕ್ತಿ ಬಹಳ ಮುಖ್ಯವಾಗಿರುವಂಥದ್ದು. ಕೊರ್ನೆಲ್ಲೆ ದೇವರಿಗೆ ಭಯಭಕ್ತಿ ಉಳ್ಳಂಥ ವ್ಯಕ್ತಿಯಾಗಿದ್ದ. ಹಲ್ಲೆಲೂಯಾ. ರಾಜನಾಗಿರುವಂಥ ಹಿಜ್ಕೀಯ ದೇವರಿಗೆ ಭಯಭಕ್ತಿ ಉಳ್ಳಂಥ ವ್ಯಕ್ತಿಯಾಗಿದ್ದ. ಅದೇ ರೀತಿಯಾಗಿ ದಾವೀದನು ಕೂಡ ದೇವರಿಗೆ ಭಯಭಕ್ತಿ ಉಳ್ಳವರಾಗಿ ಜೀವಿಸಿದಂಥ ವ್ಯಕ್ತಿಯಾಗಿದ್ದ. ಅವರ ಜೀವಿತಗಳೆಲ್ಲವೂ ಕೂಡ ಏನಾಗಿದ್ದಾವೆ? ಆಶೀರ್ವಾದಕರವಾಗಿ ಮಾರ್ಪಟ್ಟಿದ್ದಾವೆ ಪ್ರಿಯರೇ. ಹಲ್ಲೆಲೂಯಾ. ಇವತ್ತಿನ ದಿನ ಸ್ವಲ್ಪ ವಚನಗಳನ್ನು, ಸ್ವಲ್ಪ ಆಶೀರ್ವಾದಗಳನ್ನು ನಾವು ನೋಡಿಕೊಂಡು ನಾವು ಕೂಡ ಆ ಒಂದು ಭಯಭಕ್ತಿಯಲ್ಲಿ ಜೀವಿಸುವಾಗ ದೇವರು ನಮಗೆ ಮಾಡುವಂಥ ಮೇಲುಗಳು ಯಾವಾಗಿದ್ದಾವೆ ಎಂಬುದಾಗಿ ನಾವು ಈ ಒಂದು ಸಮಯದಲ್ಲಿ ಧ್ಯಾನ ಮಾಡೋಣ. ಸತ್ಯವೇದ ಪುಸ್ತಕದಲ್ಲಿ ಮೊದಲನೇದಾಗಿ ಧರ್ಮೋಪದೇಶ ಕಾಂಡ ಪುಸ್ತಕ 6ನೇ ಅಧ್ಯಾಯ 24ನೇ ವಾಕ್ಯ. ಧರ್ಮೋಪದೇಶ ಕಾಂಡ ಪುಸ್ತಕ 5ನೇ ಪುಸ್ತಕ ಪಂಚಕಾಂಡಗಳಲ್ಲಿ
ಧರ್ಮೋಪದೇಶ ಕಾಂಡ ಪುಸ್ತಕ 6ನೇ ಅಧ್ಯಾಯ 24ನೇ ವಚನ. ಆ ಕಾರಣದಿಂದಲೇ ಈ ನಿಯಮಗಳನ್ನೆಲ್ಲ ಆಚರಿಸಬೇಕೆಂದು ಆತನು ನಿಮಗೆ ಅಪ್ಪಣೆ ಕೊಟ್ಟಿದ್ದಾನೆ. ಯಾವಾಗಲೂ ಶುಭ ಉಂಟಾಗುವಂತೆಯೂ ಆತನು ಇಂದಿನಂತೆ ನಮ್ಮ ಪ್ರಾಣಗಳನ್ನು ಕಾಪಾಡುವಂತೆಯೂ ನಾವು ನಮ್ಮ ದೇವರಾದ ಯೆಹೋವನಿಗೆ ಭಯಭಕ್ತಿಯುಳ್ಳವರಾಗಿ ಇರಬೇಕು. ಹಲ್ಲೆಲೂಯಾ. ಯಾವಾಗಲೂ ಶುಭ, ಎಲ್ಲ ವಿಷಯಗಳಲ್ಲಿ ಶುಭ ಉಂಟಾಗಬೇಕಾದ್ರೆ, ಆ ಒಂದು ಆಶೀರ್ವಾದವನ್ನು ನಾವು ಹೊಂದಿಕೊಳ್ಳಬೇಕಾದ್ರೆ ನಾವೇನಾಗಿರ್ಬೇಕಂತೆ? ಭಯಭಕ್ತಿ ಉಳ್ಳವರಾಗಿ ನಾವು ಜೀವಿಸಬೇಕು. ಹಲ್ಲೆಲೂಯಾ. ಯಾವಾಗಲೂ ನಮಗೆ ಮೇಲಾಗಬೇಕಂತೇಳಿ ಕೇಳ್ಕೊಳ್ತೀವಿ ಹೊರತಾಗಿ ಕೇಡಾಗಬೇಕಂತೇಳಿ ಯಾರು ಕೂಡ ಏನು ಮಾಡಲ್ಲ, ಕೇಳಿಕೊಳ್ಳೋದಿಲ್ಲ ಪ್ರಿಯರೇ. ಯಾವಾಗಲೂ ನಮಗೆ ಶುಭವೇ ಆಗಬೇಕು, ಯಾವಾಗಲೂ ನಮಗೆ ಆಶೀರ್ವಾದವೇ ಬರಬೇಕು, ಯಾವಾಗಲೂ ಕೂಡ ಇತರರಿಗಿಂತ ನಾವು ವ್ಯತ್ಯಾಸಕರವಾಗಿರ್ತಕ್ಕಂಥ ಜೀವಿತವನ್ನೇ ಜೀವಿಸಬೇಕು. ಯಾವುದರಲ್ಲಿಯೂ ಕೂಡ ನಾವೇನಾಗಿರಬಾರ್ದು, ಕಡಿಮೆ ಇರಬಾರ್ದು. ಎಲ್ಲ ಮೇಲುಗಳನ್ನೇ ಅನುಭವಿಸುವಂಥ ವ್ಯಕ್ತಿಗಳು ನಾವು ಆಗಿರ್ಬೇಕಂತೇಳಿ ನಾವು ಬಯಸ್ತೀವಿ. ಆದರೆ ಅನೇಕರು ಅವುಗಳನ್ನು ಹೊಂದಿಕೊಳ್ತಾ ಇಲ್ಲ. ಯಾಕಂದರೆ ದೇವರ ವಾಕ್ಯ ಹೇಳ್ತಾ ಇದೆ, ಅನೇಕರು ಭಯಭಕ್ತಿ ಉಳ್ಳವರಾಗಿ ಜೀವಿಸ್ತಾ ಇಲ್ಲ. ಯಾರು ಭಯಭಕ್ತಿ ಉಳ್ಳವರಾಗಿ ಜೀವಿಸ್ತಾರೋ ಅವರಿಗೆ ಯಾವಾಗಲೂ ಕೂಡ ದೇವರೇನು ಕೊಡ್ತಾನಂತೆ? ಶುಭವನ್ನು ಕೊಡ್ತಾನೆ. ಶುಭ ಅಂದರೆ ಏನು? ಹಲ್ಲೆಲೂಯಾ. ಶುಭ ಅಂದರೆ ಏನು? ಯಾವಾಗಲೂ ಕೂಡ ಏನಾಗಿರುವಂಥದ್ದು? ಆಶೀರ್ವಾದದಿಂದ ಕೂಡಿರುವಂಥದ್ದು. ಹಲ್ಲೆಲೂಯಾ. ಶುಭಗಳು ಅಂದ್ರೆ ಏನ್ರಿ? ಯಾವಾಗಲೂ ಕೂಡ ಯಾವುದೇ ತೊಂದರೆ ಇರಲಾರ್ದ ಹಾಗೆ ಜೀವಿಸುವಂಥದ್ದು. ಅದರ ಸಲುವಾಗಿ ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಎಲ್ಲ ಶುಭಗಳನ್ನು, ಆಶೀರ್ವಾದಗಳು ಏನಾಗಿದ್ದಾವೆ? ಶುಭಗಳಾಗಿದ್ದಾವೆ. ಅದರ ಸಲುವಾಗಿ ಕೀರ್ತನೆಗಾರನ ಹೇಳ್ತಾನೆ, 23ನೇ ಕೀರ್ತನೆ 6ನೇ ವಾಕ್ಯ, ಇಂದಿನಿಂದ ಸದಾ ಕಾಲವು ನನ್ನ ಹಿಂದ್ಗಡೆ ಏನು ಬರುತ್ತೆ? ಶುಭವು ಕೃಪೆಯು ನನ್ನನ್ನು ಹಿಂಬಾಲಿಸುವವು. ಶುಭ ಅಂದ್ರೆ ಏನು? ಆಶೀರ್ವಾದ ನನ್ನನ್ನು ಹಿಂಬಾಲಿಸುತ್ತೆ. ಯಾಕೆ? ದೇವರ ಒಂದು ಶುಭ ಯಾವಾಗಲೂ ನಾವು ಹೊಂದಿಕೊಳ್ಬೇಕಾದ್ರೆ ನಾವೇನು ಮಾಡಬೇಕು? ಮೊದಲನೇದಾಗಿ ಭಯಭಕ್ತಿ ಉಳ್ಳವರಾಗಿ ಜೀವಿಸಬೇಕು ಪ್ರಿಯರೇ. ದೇವ್ರ ವಾಕ್ಯ ಹೇಳ್ತಾ ಇದೆ, ಮೊಟ್ಟ ಮೊದಲನೇದಾಗಿ ಭಯಭಕ್ತಿಯಿಂದ ನಾವು ಜೀವಿಸುವಾಗ ಯಾವಾಗಲೂ ನಮ್ಮ ಜೀವಿತದಲ್ಲಿ ನಾವು ಏನು ಹೊಂದಿಕೊಳ್ತೀವಿ? ಶುಭವನ್ನು ಹೊಂದಿಕೊಳ್ತೀವಿ. ಅಷ್ಟು ಮಾತ್ರ ಅಲ್ಲ, ಎರಡನೇದಾಗಿ ಅಲ್ಲೇ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ನಮ್ಮ ಪ್ರಾಣಗಳನ್ನು ದೇವ್ರು ಏನು ಮಾಡ್ತಾನಂತೆ? ಕಾಪಾಡ್ತಾನೆ ಎಂಬುದಾಗಿ. ಹಲ್ಲೆಲೂಯಾ. ಹೀಗೆ ಪ್ರಿಯರೇ, ಇಸ್ರಾಯೇಲ್ ದೇಶದಲ್ಲಿ ಅರಸನಿರ್ತಾನೆ. ಆತನ ಹೆಸರೇನು? ಹಿಜ್ಕೀಯ. ಹೆಸರೇನು? ಹಿಜ್ಕೀಯ ದೇವರಿಗೆ ಭಯಪಡುವಂಥ ವ್ಯಕ್ತಿ. ಹಿಜ್ಕೀಯ ದೇವರ ಮಾತುಗಳನ್ನು ಕೇಳುವಂಥ ವ್ಯಕ್ತಿ. ಹಿಜ್ಕೀಯ ತಮ್ಮ ಪೂರ್ವಿಕನಾಗಿರುವಂಥ ದಾವೀದನ ರೀತಿಯಲ್ಲಿ ನಡೆದಂಥ ವ್ಯಕ್ತಿ. ಹಿಜ್ಕೀಯ ದೇವರಿಗೆ ಭಯಭಕ್ತಿ ಉಳ್ಳವನಾಗಿ ಜೀವಿಸುವಂಥ ವ್ಯಕ್ತಿ. ಆ ಹಿಜ್ಕೀಯನ ಕಾಲದಲ್ಲಿ ಶತ್ರು ಸೈನ್ಯದ ದೇಶದ ರಾಜನು ಏನು ಮಾಡ್ತಾನೆ? ಹಿಜ್ಕೀಯನ ಮೇಲೆ, ಹಿಜ್ಕೀಯನನ್ನು ಸಾಯಿಸಬೇಕು ಅಂತೇಳಿ ಆ ಒಂದು ಇಸ್ರಾಯೇಲ್ ದೇಶವನ್ನೆಲ್ಲ ಹಾಳು ಮಾಡಬೇಕು, ಕೆಡವಬೇಕಂತೇಳಿ ಏನು ಮಾಡ್ತಾನೆ? ಯುದ್ಧಕ್ಕೆ ಬರ್ತಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಶತ್ರು ದೇಶದ ರಾಜ ಯುದ್ಧಕ್ಕೆ ಬರ್ತಾನೆ. ಯುದ್ಧಕ್ಕೆ ಬಂದಂಥ ಸಂದರ್ಭದಲ್ಲಿ ಅವಾಗ ಹಿಜ್ಕೀಯನು ಭಯಪಡ್ತಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಭಯಪಟ್ಟು ಅವ್ರ ಕೆಳಗಡೆ ಇರುವಂಥವರ ಮಾತುಗಳನ್ನು ಕೇಳಿ ಕಪ್ಪವನ್ನು ಏನು ಮಾಡ್ತಾನೆ? ಕಳಿಸ್ತಾನೆ ಪ್ರಿಯರೇ. ಯಾರಿಗೆ? ಶತ್ರು ದೇಶದ ರಾಜನಿಗೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಒಂದು ಸಂದರ್ಭದಲ್ಲಿ ಅಪ್ಪವ್ರು ಹೇಳಿದ್ರಲ್ಲ, 37ನೇ ಯೆಶಾಯನ ಗ್ರಂಥದಲ್ಲಿ ಇರ್ತಕ್ಕಂಥ ಮಾತು, ಆ ಮಾತು ಕೂಡ ಅಲ್ಲಿಂದನೇ ಬಂದಿರುವಂಥದ್ದು. ಹಲ್ಲೆಲೂಯಾ. ಒಂದ್ಸಾರಿ ಆ ವಾಕ್ಯ ಓದ್ರಿ, ಯೆಶಾಯನ ಗ್ರಂಥ 37ನೇ ಅಧ್ಯಾಯ. ತಪ್ಪಿಸಿಕೊಂಡುಳಿದ ಯೆಹೂದ್ಯರು ದೇಶದಲ್ಲಿ ನೆಲೆಗೊಂಡು ಅಭಿವೃದ್ಧಿಯಾಗುವರು. ಹಲ್ಲೆಲೂಯಾ. ಯೆರೂಸಲೇಮಿನಲ್ಲಿ ಉಳಿದವರು ಕೊಳ್ಳುವರು, ಪರ್ವತದಲ್ಲಿ ತಪ್ಪಿಸಿಕೊಂಡವರು ಅಭಿವೃದ್ಧಿ ಹೊಂದುವರು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ದೇವ್ರ ವಾಕ್ಯ ಹೇಳ್ತಾ ಇದೆ, ಸನ್ನೇರೀಬನು ಎನ್ನುವಂಥ ರಾಜ ಹಿಜ್ಕೀಯನ ಮೇಲೆ ಏನು ಮಾಡ್ತಾ ಇದ್ದಾನೆ? ದಂಡೆತ್ತಿ ಬರ್ತಾ ಇದ್ದಾನೆ. ತನ್ನ ಸೈನ್ಯವನ್ನ ಕಳಿಸ್ತಾ ಇದ್ದಾನೆ. 1,85,000 ಜನರು ಇಸ್ರಾಯೇಲ್ ದೇಶದ ಸುತ್ತ ಏನು ಮಾಡ್ಕೊಂಡಿದ್ದಾರೆ? ಯೆರೂಸಲೇಮಿನ ಸುತ್ತ ಪಾಳೆಯ ಮಾಡಿಕೊಂಡು ಇವ್ರನ್ನ ಮುಗಿಸ್ಬೇಕು, ಸಾಯಿಸ್ಬೇಕಂತೇಳಿ ಕೂಡಿದ್ದಾರೆ ಪ್ರಿಯರೇ. ಹಿಜ್ಕೀಯನು ಗೋಣಿ ತಟ್ಟನ್ನು ಕಟ್ಟಿಕೊಂಡು ಎಲ್ಲಿ ಸಮಯ ಕಳೀತಾ ಇದ್ದಾನೆ? ದೇವರ ಆಲಯದಲ್ಲಿ ಸಮಯ ಕಳೀತಾ ಇದ್ದಾನೆ. ಹಲ್ಲೆಲೂಯಾ. ಯೆಶಾಯ ಪ್ರವಾದಿ ಆಗಿರುವಂಥ ಯೆಶಾಯನ ಮಾತುಗಳನ್ನು ಕೇಳ್ತಾ ಇದ್ದಾನೆ. ಭಯಭಕ್ತಿ ಉಳ್ಳವನಾಗಿ ದೇವರ ಮುಂದೆ ನಡೆದುಕೊಳ್ತಾ ಇದ್ದಾನೆ. 1,85,000 ಜನ
ದೊಡ್ಡ ದಾಂಡಿಗರು, ಸೈನಿಕರು, ದಳಪತಿಗಳು ಎಲ್ಲರೂ ಹೊರಗಡೆ ಇದ್ದಾರೆ, ಮುಗಿಸ್ಬೇಕಂತೇಳಿ ಕೂತ್ಕೊಂಡಿದ್ದಾರೆ. ಆ ಸಮಯದಲ್ಲಿ ನಾವು ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಭಯಭಕ್ತಿ ಉಳ್ಳಂತ ಹಿಜ್ಕೀಯ ದೇವರ ಮೊರೆಯನ್ನ ಹೋಗ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ, ದೇವರ ಮೊರೆ ಹೋಗ್ತಾ ಇದ್ದಾನೆ. ಅರಸುಗಳ ಪುಸ್ತಕದ ಕಡೆಗೆ ಬನ್ನಿ, 2ನೇ ಅರಸುಗಳ ಪುಸ್ತಕ. ಮೂವತ್ತೆರಡನೇ ವಚನ, 19ನೇ ಅಧ್ಯಾಯ. ಓದ್ರಿ, ಒಂದು ನಿಮಿಷ ತೆಗೆದಿದ್ದೀರಾ 2ನೇ ಅರಸುಗಳ ಪುಸ್ತಕ? ಯೆಹೋವನು ಅಶ್ಶೂರದ ಅರಸನ ವಿಷಯವಾಗಿ ನನ್ನ ಮಾತನ್ನು ಕೇಳು. ಅವನು ಪಟ್ಟಣವನ್ನು ಸಮೀಪಿಸುವುದಿಲ್ಲ, ಅದಕ್ಕೆ ಬಾಣವನ್ನು ಎಸೆಯುವುದಿಲ್ಲ. ಅವನು ಪಟ್ಟಣವನ್ನ ಸಮೀಪಿಸುವುದಿಲ್ಲ, ಅದಕ್ಕೆ ಬಾಣವನ್ನ ಎಸೆಯುವುದಿಲ್ಲ. ಗುರಾಣಿ ಹಿಡಿದಿರುವವರನ್ನು ಕಳುಹಿಸುವುದಿಲ್ಲ, ಅದನ್ನು ಕೆಡವಿ ಬಿಡುವುದಕ್ಕೋಸ್ಕರ ಅದರ ಎದುರಾಗಿ ಮಣ್ಣಿನ ದಿಬ್ಬವನ್ನು ಮಾಡುವುದಿಲ್ಲ. ಅವನು ಬಂದ ದಾರಿಯಿಂದಲೇ ಹಿಂದಿರುಗಿ ಹೋಗುವನು. ಕಂಟಿನ್ಯೂ ಓದು. ಈ ಪಟ್ಟಣಕ್ಕೆ ಬರುವುದೇ ಇಲ್ಲ, ನನಗೋಸ್ಕರವಾಗಿಯೂ ನನ್ನ ಸೇವಕನಾದ ದಾವೀದನಿಗೋಸ್ಕರವಾಗಿಯೂ ಇದನ್ನ ಉಳಿಸಿ ಕಾಪಾಡುವೆನು ಎಂದು ಹೇಳುತ್ತಾನೆ ಎಂಬುದೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರಿಗೆ ಭಯಭಕ್ತಿ ಉಳ್ಳಂತ ಹಿಜ್ಕೀಯ ರಾಜನು ಆಳುವಂತ ಸಮಯದಲ್ಲಿ ಆ ದೇಶದ ರಾಜನು ದಂಡೆತ್ತಿ ಬಂದಿರುವಾಗ ಯೆಶಾಯನು ಏನ್ ಮಾಡ್ತಾ ಇದ್ದಾನೆ ಪ್ರಿಯರೇ? ಈ ಪ್ರವಾದನೆಯನ್ನ ಹೇಳ್ತಾ ಇದ್ದಾನೆ. ಏನೆಂಬುದಾಗಿ ಹೇಳ್ತಾ ಇದ್ದಾನೆ? ಗುರಾಣಿ ಹಿಡಿದಿರುವವರನ್ನ ಕಳುಹಿಸುವುದಿಲ್ಲ, ಹಲ್ಲೆಲೂಯಾ, ಬಾಣವನ್ನ ಎಸೆಯುವುದಿಲ್ಲ. ಅರಸನ ಸಮೀಪದ ಪಟ್ಟಣ, ಅರಸನಿಗೆ ಸಮೀಪವಾಗಿ ಪಟ್ಟಣಕ್ಕೆ ಸಮೀಪವಾಗಿ ಬರುವುದಿಲ್ಲ. ಹಲ್ಲೆಲೂಯಾ, ದೂರದಲ್ಲಿದ್ದಾರೆ, ಕಾಣಿಸ್ತಾ ಇದ್ದಾರೆ, ಆದ್ರೆ ಏನ್ ಮಾಡಲ್ಲ, ಅವರು ಬರುವುದಿಲ್ಲ. ಯಾಕಂತೇಳಿ ಹೇಳ್ತಾ ಇದೆ ವಾಕ್ಯಲ್ಲಿ, ಯೆಹೋವನು ಏನ್ ಮಾಡ್ತಾನೆ? ಇದನ್ನ ಉಳಿಸಿ ಕಾಪಾಡ್ತಾನೆ. ಹಲ್ಲೆಲೂಯಾ, ಭಯಭಕ್ತಿಯುಳ್ಳಂತ ಅರಸನು, ಭಯಭಕ್ತಿಯುಳ್ಳಂತ ಎಲ್ಲ ಇಸ್ರಾಯೇಲ್ ಜನರು ದೇವರಿಗೆ ಮೊರೆ ಇಟ್ಟಾಗ ದೇವರು ಅದ್ಭುತವಾದಂತ ಕಾರ್ಯ ಮಾಡ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ, 1,85,000 ಜನರು ಪಾಳೆಯ ಮಾಡಿಕೊಂಡು ಹೊರಗಡೆ ಇರಬೇಕಾದ್ರೆ ಅರಸನು ಕೂಡ ರಾತ್ರಿ ಮಲಗಿರುವಂತ ಒಂದು ಸಮಯದಲ್ಲಿ ಅಲ್ಲಿ ಏನಾಗ್ತಾ ಇದೆ ನೋಡ್ರಿ. 35ನೇ ವಾಕ್ಯ ಓದ್ರಿ. ಅದೇ ರಾತ್ರಿಯಲ್ಲಿ ಯೆಹೋವನ ದೂತನು ಹೊರಟು ಬಂದು ಅಶ್ಶೂರ್ಯರ ಪಾಳೆಯದಲ್ಲಿ 185,000 ಮಂದಿ ಸೈನಿಕರನ್ನು ಸಂಹರಿಸಿದನು. ಹಲ್ಲೆಲೂಯಾ, ಸೈನಿಕರನ್ನ ಸಂಹರಿಸಿದನು ಎಂಬುದಾಗಿ. 1,85,000 ಸೈನಿಕರು ಒಂದೇ ರಾತ್ರಿಯಾಗ. ಹಲ್ಲೆಲೂಯಾ. ಈ ಮಧ್ಯೆ ಒಂದು ನಾವು ವಿಡಿಯೋ ನೋಡಿದ್ವಿ ಪ್ರಿಯರ ಮನೆಯಲ್ಲಿ. ಇದು ಹಿಜ್ಕೀಯನ ಅರಸನ ಕುರಿತಾಗಿ ಇರ್ತಕ್ಕಂಥದ್ದು ಒಂದು ವಿಡಿಯೋ, ಅದು ಸಿನಿಮಾ. ಅದರಲ್ಲಿ ಭಾಳ ಚೆನ್ನಾಗಿ ತೋರಿಸಿದ್ದಾರೆ, ನೆಟ್ಟಿದ್ದೇನೆ, ಭಾಳ ಚೆನ್ನಾಗಿ ತೋರಿಸಿದ್ದಾರೆ. ಹಲ್ಲೆಲೂಯಾ. ಆವತ್ತಿನ ರಾತ್ರಿ ದಿನ ಏನಾಗುತ್ತಂದ್ರೆ ಎಲ್ಲರೂ ಊಟ ಮಾಡಿ ಮಲ್ಕೊಂಡಿರ್ತಾರೆ, ಕೆಲವು ಜನ ಕಾವಲಿ ಕಾಯ್ತಾ ಇರ್ತಾರೆ. ಹಲ್ಲೆಲೂಯಾ. ಸಡನ್ನಾಗಿ ದೇವರ ದೂತನು ಏನು ಮಾಡಿದ? ಆಕಾಶದಿಂದ ಇಳಿದು ಬಂದು ಹಿಂಗೆ ಹೆಜ್ಜೆ ಇಡ್ತಾನೆ. ಖಲಾಸ್, ಅಲ್ಲಿರ್ತಕ್ಕಂಥ ಎಲ್ಲರ ಪ್ರಾಣ ಪಕ್ಷಿಗಳು ಸಡನ್ನಾಗಿ ಹಾರಿ ಹೋಗ್ತವೆ. ಹಲ್ಲೆಲೂಯಾ. ಅರಸನಿಗೆ ಭಯ ಉಂಟಾಗುತ್ತೆ. ಅರಸನ ಎದ್ದೆದ್ದು ನೋಡ್ತಾನೆ, ಎಲ್ಲರನ್ನ ಕರಿತಾನೆ, ತನ್ನ ಮುಖ್ಯ ದಂಡಾಧಿಪತಿಯನ್ನ ಕರಿತಾನೆ, ನೋಡ್ತಾನೆ, ಆತನೇನಾಗಿದ್ದಾನೆ? ಸತ್ತೋಗಿದ್ದಾನೆ. ಯಾರಿಗೂ ರಕ್ತದ ಕಲೆಗಳಿಲ್ಲ, ರಕ್ತದ ಗಾಯಗಳಿಲ್ಲ. ಎಲ್ಲರ ಪ್ರಾಣ ಪಕ್ಷಿಗಳು ಏನಾಗಿದ್ದಾವೆ? ನಿಮಿಷ ಮಾತ್ರದಲ್ಲಿ ಏನಾಗಿದ್ದಾವೆ? ಹಾರಿ ಹೋಗಿದ್ದಾವೆ ಪ್ರಿಯರೇ. ಹಲ್ಲೆಲೂಯಾ. ದೇವರ ವಾಕ್ಯ ತಿಳಿಸ್ತಾ ಇದೆ, ದೇವರ ವಾಕ್ಯ ಹೇಳ್ತಾ ಇದೆ, ಯಾರು ಭಯಭಕ್ತಿ ಉಳ್ಳವರಾಗಿರ್ತಾರೋ ಅವರಿಗೆ ಶುಭ
ಅಷ್ಟು ಮಾತ್ರ ಅಲ್ಲ, ಅವರ ಪ್ರಾಣಗಳು ಏನಾಗ್ತವಂತೆ, ಕಾಪಾಡಲ್ಪಡುತ್ತವೆ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದರ ಸಲುವಾಗಿ ಪ್ರಿಯರೇ, ಭಯಭಕ್ತಿ ಉಳ್ಳವರಾಗಿ ನಾವು ಜೀವಿಸುವಂಥವರಾಗಿರಬೇಕು. ದೇವ್ರ ವಾಕ್ಯ ತಿಳಿಸ್ತಾ ಇದೆ ಏನೆಂಬುದಾಗಿ, ಭಯಭಕ್ತಿ ಉಳ್ಳಂಥವರನ್ನ ದೇವರು ಯಾವಾಗಲೂ ಶುಭ ಕೊಡ್ತಾನಂತೆ. ಅಷ್ಟು ಮಾತ್ರವಲ್ಲದೆ ಅವರ ಪ್ರಾಣಗಳನ್ನ ಕಾಪಾಡ್ತಾನೆ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಒಂದು ಸಂದರ್ಭದಲ್ಲಿ ಎರಡನೇದಾಗಿ ನಾವು ನೋಡೋಣ. ಹಲ್ಲೆಲೂಯಾ. ನಿದ್ದೆ ಮಾಡೋರೆಲ್ಲರೂ ಗಟ್ಟಿ ಚಪ್ಪಾಳೆ ಹೊಡ್ರಿ. ಹಲ್ಲೆಲೂಯಾ. ನಿದ್ದೆ ಮಾಡ್ತಾ ಇದ್ದೀರಾ? ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಎರಡನೇದಾಗಿ ಒಂದು ಸಮಯದಲ್ಲಿ ಓದ್ರಿ, ವಾಕ್ಯ ತೆಗಿರಿ. 17ನೇ ಅಧ್ಯಾಯ 39ನೇ ವಾಕ್ಯ, 2ನೇ ಅರಸುಗಳ ಪುಸ್ತಕ. 39. ನಿಮ್ಮ ದೇವರಾಗಿರುವ ಯೆಹೋವನಾದ ನನ್ನಲ್ಲಿ ಭಯಭಕ್ತಿ ಉಳ್ಳವರಾಗಿರಬೇಕು. ಆಗ ನಿಮ್ಮನ್ನು ಎಲ್ಲಾ ಶತ್ರುಗಳ ಕೈಗೆ ಸಿಕ್ಕದಂತೆ ತಪ್ಪಿಸುವೆನು ಎಂದು ಹೇಳಿದನು. ಹಲ್ಲೆಲೂಯಾ. ಏನಂತ ಹೇಳ್ತಾ ಇದ್ದಾನೆ ವಾಕ್ಯ? ನನ್ನಲ್ಲಿ, ಯೆಹೋವನಾದ ದೇವರಾದ ನನ್ನಲ್ಲಿ ನೀವು ಭಯಭಕ್ತಿ ಉಳ್ಳವರಾಗಿದ್ರೆ ಏನು ಮಾಡ್ತಾನೆ ಅಂತ ಆತ? ಶತ್ರುಗಳ ಕೈಯಿಂದ ತಪ್ಪಿಸಿ ಕಾಪಾಡಿ ನಡೆಸುತ್ತಾನೆ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವ್ರ ವಾಕ್ಯ ತಿಳಿಸ್ತಾ ಇದೆ ಪ್ರಿಯರೇ, ಶತ್ರುಗಳು ಇವತ್ತಿನ ದಿನಗಳಲ್ಲಿ ನಮಗೆ ಶತ್ರುಗಳಾಗಿ ಕಾಡುವಂಥದ್ದು ಯಾವುದು? ವ್ಯಾಧಿಗಳೇ, ಸಮಸ್ಯೆ, ಕುಟುಂಬ ಸಮಸ್ಯೆಗಳೇ, ಇವೇ ದೊಡ್ಡ ಶತ್ರುಗಳಾಗಿ ನಮ್ಮನ್ನು ಕಾಡುವಂಥದ್ದು. ಯಾರ ಮೇಲೆ ಯಾರು ಏನು ಇವತ್ತೇನು ಹತ್ಯೆ ಮಾಡ್ತಾ ಇಲ್ಲ, ಕೊಲೆ ಮಾಡ್ತಾ ಇಲ್ಲ, ಆ ಥರದ ಶತ್ರುಗಳು ಇಲ್ಲ. ಕೆಲವು ಜನರಿಗೆ, ಲೋಕಸ್ಥರಿಗೆ ಇರ್ಬೋದು. ಹಲ್ಲೆಲೂಯಾ. ಆದರೆ ದೇವರು ನಂಬಿದಂಥ ಮಕ್ಕಳಿಗೆ ನಮಗೆ ಶತ್ರು ಯಾರು? ಸೈತಾನನು, ದುರಾತ್ಮ. ಹಲ್ಲೆಲೂಯಾ. ದೇವ್ರ ವಾಕ್ಯ ಹೇಳ್ತಾ ಇದೆ, ಆ ಶತ್ರುವಿನ ಕೈಯಿಂದ ದೇವ್ರು ಏನು ಮಾಡ್ತಾನಂತೆ? ತಪ್ಪಿಸ್ತಾನೆ. ಯಾವಾಗ? ಆತನಿಗೆ ಭಯಭಕ್ತಿ ಉಳ್ಳವರಾಗಿ ನಾವು ನಡೆದುಕೊಳ್ಳುವಾಗ. ಒಂದ್ಸಾರಿ ಓದ್ರಿ, ಇನ್ನೊಂದ್ಸಾರಿ ಓದ್ರಿ ಆ ವಾಕ್ಯ. ನಿಮ್ಮ ದೇವರಾಗಿರುವ ಯೆಹೋವನಾದ ನನ್ನಲ್ಲಿ ಭಯಭಕ್ತಿ ಉಳ್ಳವರಾಗಿರಬೇಕು. ಆಗ ನಿಮ್ಮನ್ನು ಎಲ್ಲಾ ಶತ್ರುಗಳ ಕೈಗೆ ಸಿಕ್ಕದಿಂದ ತಪ್ಪಿಸುವೆನು. ಎಷ್ಟು ಶತ್ರುಗಳಂತ್ರಿ? ಎಲ್ಲಾ ಶತ್ರುಗಳು, ಒಬ್ರಲ್ಲ. ಹಲ್ಲೆಲೂಯಾ. ಎಷ್ಟು ಶತ್ರುಗಳು? ಎಲ್ಲ ಶತ್ರುಗಳು. ಯಾರ ಶತ್ರುಗಳು, ಯಾವ ಶತ್ರುಗಳು ಯಾವ ವಿಧದಲ್ಲಿ ನಿಮ್ಮನ್ನು ಮುಗಿಸ್ಬೇಕು. ಈ ಲೋಕದ ಪರವಾಗಿ ನಾವು ಹೇಳ್ಬೇಕಾದ್ರೆ ಶನಿ ಕುಂತ್ಕೊಳ್ಳೋಣ ಅಂತಾರೆ. ಹೇಳ್ತಾರೆ, ಶನಿ ಕುಂತ್ಕೊಂಡದಪ್ಪ, ಅದ್ರ ಸಲುವಾಗಿ ಟೈಮ್ ಬಂದ್ಬಿಡ್ತತ, ಹೋಗ್ಬಿಟ್ಟ. ಹಲ್ಲೆಲೂಯಾ. ಏನಂತಾರೆ? ರಾಹುಕಾಲ ಏನಂತಾರಲ್ರಿ ಅದು? ರಾಹುಕಾಲ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಯಮಗಂಡ ಕಾಲ, ರಾಹುಕಾಲ, ಲೋಕಸ್ಥರು ಮಾತಾಡುವಂಥ ಮಾತುಗಳು ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಎಲ್ಲ ಶತ್ರುಗಳಿಂದ ನಮ್ಮನ್ನು ಏನು ಮಾಡ್ತಾನಂತ ದೇವರು? ತಪ್ಪಿಸ್ತಾನೆ. ಯಾಕೆ ತಪ್ಪಿಸ್ತಾನೆ? ಆತನಿಗೆ ನಾವು ಭಯಭಕ್ತಿ ಉಳ್ಳವರಾಗಿ ನಡೆದುಕೊಳ್ಳುತ್ತೇವೆ. ಆದ್ದರಿಂದ ಹಲ್ಲೆಲೂಯಾ. ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ ಪ್ರಿಯರೇ, ಶತ್ರುಗಳ ಕೈಯಿಂದ ತಪ್ಪಿಸುವಂಥವ್ರು ಯಾರು ಕೂಡ ಇಲ್ಲ. ಹಲ್ಲೆಲೂಯಾ. ಅನೇಕರು ಯಾರ್ಯಾರ್ದೋ ಮೊರೆಯನ್ನು ಹೋಗ್ತಾರೆ ಪ್ರಿಯರೇ, ಆದರೆ ದೇವ್ರ ವಾಕ್ಯ ಹೇಳ್ತಾ ಇದೆ, ಆತನಿಗೆ ನಾವು ಭಯಭಕ್ತಿ ಉಳ್ಳವರಾಗಿದ್ದರೆ, ಯಾರು ನಮ್ಮ ಮೇಲೆ ಮಾಟ ಮಂತ್ರ ಮಾಡ್ಬೇಕು ಅಂದ್ಕೊಂಡಿದ್ದಾರೋ, ಯಾರು ಬಾನಮತಿ ಮಾಡ್ಬೇಕು ಅಂದ್ಕೊಂಡಿದ್ದಾರೋ, ಯಾರು ಮುನ್ನೊಂದು ಕಾರ್ಯ ಮಾಡಿ ಏನೋ ಮಾಡ್ಬೇಕಂತೇಳಿ ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ಬೇಕಂತೇಳಿ ಅಂದ್ಕೊಂಡಿದ್ದಾರೋ, ಅವೆಲ್ಲವುಗಳು ನಮಗೇನಾಗಲ್ಲವೋ, ಬರಲ್ಲ. ಹಲ್ಲೆಲೂಯಾ. ಮಾಡಿದವ್ರಿಗೆ ರಿವರ್ಸ್ ಆಗಿಬಿಡ್ತಾವೆ. ಹಲ್ಲೆಲೂಯಾ. ಎಂತಹ ಶತ್ರುಗಳ ಬಾಧೆ ಇರಲಿ, ಆ ಬಾಧೆಯಿಂದ ದೇವ್ರು ಏನು ಮಾಡ್ತಾನಂತೆ? ತಪ್ಪಿಸ್ತಾನೆ. ಭಯಭಕ್ತಿ ಉಳ್ಳವರಾಗಿ ನಾವು ಇರುವಾಗ. ಹಲ್ಲೆಲೂಯಾ. ಬಹಳ ಪ್ರಾಮುಖ್ಯತೆ, ಭಯದಿಂದ ಕೂಡಿದಂಥ ಭಕ್ತಿ, ಭಯದ ಭಕ್ತಿ ಬಹಳ ಪ್ರಾಮುಖ್ಯತೆ ಉಳ್ಳಂಥದ್ದು. ಮೂರನೇದಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಕೊನೆಯದಾಗಿ ಮೂರನೇದಾಗಿ ನಾವು ನೋಡೋಣ. 10ನೇ ಅಧ್ಯಾಯ 27ನೇ ವಾಕ್ಯ, ಜ್ಞಾನೋಕ್ತಿಗಳ ಪುಸ್ತಕ. 10ನೇ ಅಧ್ಯಾಯ 27ನೇ ವಾಕ್ಯ, ಜ್ಞಾನೋಕ್ತಿಗಳ ಪುಸ್ತಕ. ಯೆಹೋವನಿಗೆ ಭಯಪಡುವವರ ದಿನಗಳಿಗೆ ವೃದ್ಧಿ. ಎಸ್, ಹಲ್ಲೆಲೂಯಾ. ದೇವರಿಗೆ ಭಯಪಡುವಂಥವರ ದಿನಗಳಿಗೇನಿದೆ? ವೃದ್ಧಿ ಇದೆ, ಆಯುಷ್ಯ. ಹಲ್ಲೆಲೂಯಾ.
ಯಾರಿಗೆ ಆಯುಷ್ಯ ಹೆಚ್ಚಾಗುತ್ತೆ, ಯಾರ ದಿನಗಳು ಹೆಚ್ಚಾಗ್ತವೆ? ದೇವರಿಗೆ ಭಯಪಡುವಂಥವರ ದಿನಗಳು ಹೆಚ್ಚಾಗ್ತವೆ ಪ್ರಿಯರೇ. ಅದೇ ಹಿಜ್ಕೀಯನ ವಿಷಯವಾಗಿ ನಾವು ನೋಡುವಾಗ ದೇವ್ರ ವಾಕ್ಯ ಹೇಳುತ್ತೆ, ಆತನಿಗೆ ದೇವರು ಎಷ್ಟು ಆಯುಷ್ಯವನ್ನು ಹೆಚ್ಚು ಮಾಡಿದಂತೆ? 15 ವರ್ಷ. ಅಲ್ಲಲ್ಲೂ ಎಷ್ಟು ವರ್ಷ ದೇವ್ರು ಹೆಚ್ಚು ಮಾಡಿದ? 15 ವರ್ಷ ಆಯುಷ್ಯವನ್ನು ದೇವ್ರು ಏನು ಮಾಡಿದ? ಹೆಚ್ಚು ಮಾಡಿದ ಪ್ರಿಯರೇ. ಮೊನ್ನೆ ಮಾತಾಡ್ತಾ ಇದ್ವಿ ನಾವು ಯಾರ ವಿಷಯವಾಗಿ? ಗೊಂಡಿನೂರು ಬಸನಗೌಡ ದೊಡ್ಡಪ್ಪವರ ವಿಷಯವಾಗಿ ಮಾತಾಡ್ತಾ ಇರಬೇಕಾದ್ರೆ ಅಮ್ಮ ಅಂದರು ಏನಂತೇಳಿ, ಆ ಸಮಯದಲ್ಲಿ ಒಂದು ವೇಳೆ ಇವರು ಮಂದಿರಕ್ಕೆ ಮೃತ್ಯುಂಜಯ ಮಠಕ್ಕೆ ಬರಲಾರದೆ ಇದ್ದಿದ್ರೆ ಅವ್ರು ಏನಾಗ್ತಾಯಿದ್ರು? ಉಳಿತಾ ಇರಲಿಲ್ಲ. ಇವತ್ತಿನ ದಿನ ನಮ್ಮ ಮಧ್ಯದಲ್ಲಿದ್ದಾರೆ ಅಂದರೆ ಕಾರಣ ಏನು? ದೇವರ ಒಂದು ಕೃಪೆ ಮಾತ್ರ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವ್ರ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಆತನಿಗೆ ಭಯಪಟ್ಟು ಆತನಿಗೆ ವಿಧೇಯರಾಗಿ ಆತನ ಮಕ್ಕಳಾಗಿ ನಡೆದುಕೊಳ್ಳುವಂಥವರ ದಿನಗಳು ಏನಾಗ್ತವೆ? ವೃದ್ಧಿ ಆಗ್ತವೆ. ಹಲ್ಲೆಲೂಯಾ. ಅವರ ಆಯುಷ್ಯವನ್ನು ದೇವರು ಏನು ಮಾಡ್ತಾನೆ? ಹೆಚ್ಚು ಮಾಡ್ತಾನೆ. ಅವರಿಗೆ ಯಾವ ಕೊರತೆ ಇರಲಾರ್ದ ಹಾಗೆ ದೇವರು ಕಾಯ್ದು ಕಾಪಾಡಿ ನಡೆಸ್ತಾನೆ ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ. ಅದ್ರ ಸಲುವಾಗಿ ನಾವೇನು ಮಾಡಬೇಕು? ದೇವರಿಗೆ ಭಯಭಕ್ತಿ ಉಳ್ಳವರಾಗಿ ಜೀವಿಸಬೇಕು. ದೇವರಿಗೆ ಭಯಪಡ್ತಾ ಇಲ್ಲ ಜನರು ಇವತ್ತಿನ ದಿನ. ಯಾರೋ ಮಾಡಿದಂಥ ಕಾರ್ಯಗಳಿಗೆ, ಕಟ್ಟುಪಾಡುಗಳಿಗೆ, ವ್ಯರ್ಥವಾದ ಸಂಪ್ರದಾಯಗಳಿಗೆ ಭಯಪಟ್ಟು ತಮ್ಮ ಜೀವಿತಗಳನ್ನು ಏನು ಮಾಡ್ತಾ ಇದ್ದಾರೆ? ಈ ಲೋಕದಲ್ಲಿ ತಾವೇನು ಮಾಡ್ತಾರೆ? ಹಾಳು ಮಾಡಿಕೊಳ್ತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಎಷ್ಟು ದುರದೃಷ್ಟಕರವಾದ ಸಂಗತಿ ಅಂದರೆ, ಸೃಷ್ಟಿಕರ್ತನಾದ ದೇವರನ್ನು ಜನರು ಏನು ಮಾಡ್ತಾ ಇಲ್ಲ? ನೋಡ್ತಾ ಇಲ್ಲ ಪ್ರಿಯರೇ. ಸೃಷ್ಟಿಕರ್ತನಾದ ದೇವರ ಕಡೆಗೆ, ಸೃಷ್ಟಿಕರ್ತನಾದ ದೇವರು ಹೇಳಿದಂಥ ಮಾರ್ಗಗಳ ಕಡೆಗೆ ಜನರು ಏನು ಮಾಡ್ತಾ ಇಲ್ಲ? ನೋಡ್ತಾ ಇಲ್ಲ. ಅದ್ರ ಸಲುವಾಗಿ ದೇವರು ವಾಕ್ಯ ಹೇಳ್ತಾ ಇದೆ, ಮೂರನೇದಾಗಿ ನಮ್ಮ ದಿನಗಳು ವೃದ್ಧಿಯಾಗಬೇಕಾದರೆ, ಆಯುಷ್ಯ ಹೆಚ್ಚಾಗಬೇಕಾದರೆ ಆತನಿಗೆ ಭಯಪಟ್ಟವರಾಗಿ ನಾವು ಜೀವಿಸುವವರಾಗಬೇಕು. ಯಾರಿಗೆ ಭಯಪಡಬೇಕು? ಸೃಷ್ಟಿಕರ್ತನಾದ ದೇವರು, ಆಕಾಶವನ್ನು ಮಾಡಿದಂಥ ದೇವರು, ಭೂಮಿಯನ್ನು ಮಾಡಿದಂಥ ದೇವರು, ಸೂರ್ಯ ಚಂದ್ರ ನಕ್ಷತ್ರಗಳನ್ನು ಮಾಡಿದಂಥ ದೇವರು, ನನ್ನನ್ನು ನಿನ್ನನ್ನು ರೂಪಿಸಿದಂಥ ದೇವರು, ಇವತ್ತು ಕಣ್ಣಿಗೆ ಕಾಣುವಂಥದ್ದೆಲ್ಲ ಸಂಗತಿಗಳನ್ನು ಮಾಡಿರುವಂಥ ದೇವರು. ಹಲ್ಲೆಲೂಯಾ. ಜೀವವನ್ನು ಉಂಟು ಮಾಡಿದಂಥ ಜೀವಾಧಿಪತಿಯಾಗಿರುವಂಥ యేసయ్ಯನನ್ನು ನಾವೇನು ಮಾಡಬೇಕು? ತಿಳಿದುಕೊಳ್ಳಬೇಕು ಪ್ರಿಯರೇ. ಆತನನ್ನು ತಿಳಿದುಕೊಳ್ಳಲಾರದೆ ಇದ್ದರೆ ನಮ್ಮ ದಿನಗಳು ಏನಾಗಲ್ಲ? ವೃದ್ಧಿ ಆಗೋಲ್ಲ. ನಮ್ಮ ದಿನಗಳು ಒಂದು ವೇಳೆ ನೀವು ಅಂದ್ಕೊಳ್ಬೋದು, ಇವತ್ತಿನ ದಿನ ಹಾಸ್ಪಿಟ್ಲ್ಗಳಿದಾವ್ರಿ. ಹಲ್ಲೆಲೂಯಾ. ಏನಂತೇಳಿ ಅಂದ್ಕೊಳ್ತಾರೆ? ಹಾಸ್ಪಿಟ್ಲ್ಗಳಿದಾವ, ನಾವು ಇನ್ನೂ ಹೆಚ್ಚು ವರ್ಷ ನಾವು ಬದುಕ್ತೀವಿ. ಹಲ್ಲೆಲೂಯಾ. ಏನಿದಾವ್ರಿ? ದುಡ್ಡು ಇದೆ, ಹಣ ಇದೆ. ನಾವು ಏನಾದರೂ ಕೂಡ ನಾವೇನು ಮಾಡ್ತೀವಿ? ಹೊಸ ಕಿಡ್ನಿ ಹಾಕ್ಸ್ಕೊತೀವಿ, ಹೃದಯನೇ ಹೊಸ ಹೃದಯ ಹಾಕ್ಸ್ಕೊಳ್ತೀವಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಸೈಂಟಿಸ್ಟ್ಗಳು ಒಂದು ಇನ್ವೆನ್ಷನನ್ನು ಮಾಡ್ತಾ ಇದ್ದಾರೆ. ಇನ್ವೆನ್ಷನ್ಗೆ ಏನಂತೀವಿ? ಒಂದು ರಿಸರ್ಚ್ ಮಾಡ್ತಾ ಇದ್ದಾರೆ, ಸಂಶೋಧನೆಯನ್ನು ಮಾಡ್ತಾ ಇದ್ದಾರೆ. ಯಾವುದ್ರ ಕುರಿತಾಗಂದರೆ ಮನುಷ್ಯ ಒಟ್ಟ ಸಾಯಬಾರ್ದು, ಹಂಗೆ ಜೀವಿಸ್ತಾನೆ ಇರಬೇಕು. ಎಷ್ಟು ರಿಸರ್ಚ್ ಮಾಡ್ತಾ ಇದ್ದಾರೆ, ಆದರೆ ಅವರಿಂದ ಏನಾಗ್ತಾ ಇಲ್ಲ? ಆಗ್ತಾನೆ ಇಲ್ಲ. ಜೀವವನ್ನು ಉಂಟು ಮಾಡೋದಕ್ಕೆ ಆಗ್ತಾನೆ ಇಲ್ಲ, ಸಾಧ್ಯನೇ ಇಲ್ಲ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಎಷ್ಟೋ ರಿಸರ್ಚ್ ಮಾಡ್ತಾ ಇದ್ದಾರೆ, ಎಷ್ಟೋ ಹಣವನ್ನು ವ್ಯಯ ಮಾಡಿದ್ದಾರೆ. ಹಲ್ಲೆಲೂಯಾ. ಬಿಗ್ ಬ್ಯಾಂಗ್ ಥಿಯರಿಗಾಗಿ ಎಷ್ಟೋ ಹಣವನ್ನು ವ್ಯರ್ಥ ಮಾಡಿದರು. ಸತ್ಯವೇದದಲ್ಲಿ ಏನು ಮಾಡಿದಾನೆ ದೇವರು? ತನ್ನ ವಾಕ್ಯದ ಮೂಲಕವಾಗಿ, ಶಬ್ದದ ಮೂಲಕವಾಗಿ ಸೃಷ್ಟಿ ಮಾಡಿದ್ದೇನೆ ಎಂಬುದಾಗಿ ಸ್ಪಷ್ಟವಾಗಿ ಆತನ ಏನು ಮಾಡಿದ್ದಾನೆ? ತಿಳಿಸಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಾವು ಇನ್ನೊಂದು ಅಂಶವನ್ನು ತಿಳ್ಕೊಳ್ಬೇಕು. ಸೃಷ್ಟಿಗೆ ಇರ್ತಕ್ಕಂಥ ವಯಸ್ಸು ಬೇರೆ. ಹಲ್ಲೆಲೂಯಾ. ಮನುಷ್ಯರಿಗಿರ್ತಕ್ಕಂಥ ಒಂದು, ಈ ಭೂಮಿಗಿರ್ತಕ್ಕಂಥ ವಯಸ್ಸು ಬೇರೆ, ಮತ್ತು ಮನುಷ್ಯರು ಆರಂಭದ ದಿನಗಳಿಂದ ಕೂಡಿದಂಥ ಒಂದು ವಯಸ್ಸು ಬೇರೆಯಾಗಿದೆ ಎಂಬುದಾಗಿ. ಹಲ್ಲೆಲೂಯಾ. ಅದ್ರ ಸಲುವಾಗಿ ನಾವು ಸೈನ್ಸ್ ಹೇಳ್ತಾ ಇರುತ್ತೆ, ನಾವು ಒಂದೊಂದು ಸಾರಿ ನಮಗೇನಾಗುತ್ತೆ? ಸೈನ್ಸ್ ಏನು ಇಷ್ಟು ವರ್ಷಗಳ ಹಿಂದಿನಿಂದು, ಇದು ಇಷ್ಟು ಲಕ್ಷ ವರ್ಷಗಳ ಹಿಂದಿಂದು ಏನಾಗಿದೆ ಇವತ್ತಿನ ದಿನ ಸಿಕ್ಕಿದೆ ಎಂಬುದಾಗಿ ಹೇಳ್ತಾರೆ. ಆದರೆ ಯಾವ ಮನುಷ್ಯಂದು ಕೂಡ 6 ವರ್ಷಗಳ ಹಿಂದಿಂದ ಸಿಕ್ಕೈತೆ ಅಂತೇಳಿ ಯಾವ ಸೈನ್ಸ್ನಾಗ ಕೂಡ ಹೇಳಿಲ್ಲ. ಮನುಷ್ಯರ ಜೀವಿತ ಚರಿತ್ರೆ ಇಷ್ಟೇ ಅಂತೇಳಿ, ಇಷ್ಟು ವರ್ಷದಿಂದ ಲಕ್ಷ ಕೋಟಿಗಳ ವರ್ಷಗಳ ಹಿಂದೆ ಸಿಕ್ಕೈತೆ ಅಂತೇಳಿ ಹೇಳಲ್ಲ. ಮರ ಸಿಕ್ಕೈತೆ ಅಂತ ಹೇಳ್ತಾರೆ,
ಮಣ್ಣು ಸಿಕ್ಕೈತೆ ಅಂತ ಹೇಳ್ತಾರ, ಇನ್ನೊಂದು ಸಿಕ್ಕೈತೆ ಅಂತ ಹೇಳ್ತಾರ. ಹೊರತಾಗಿ ಮನುಷ್ಯನು ಬುರುಡೆ ಆಗಿರಲಿ, ಅವಯವಗಳಾಗಿರಲಿ ಇಷ್ಟು ವರ್ಷಗಳ ಹಿಂದೆ ಸಿಕ್ಕಿದೆ ಅಂತೇಳಿ ಏನು ಮಾಡ್ತಾ ಇಲ್ಲ, ಹೇಳ್ತಾ ಇಲ್ಲ. ಕಲ್ಲುಗಳು ಸಿಕ್ಕಿದೆ ಅಂತ ಹೇಳ್ತಾರೆ, ಇನ್ನೊಂದು ಮುನ್ನೊಂದು ವಿಷಯಗಳು ಹೇಳ್ತಾರೆ. ಆದರೆ ಪ್ರಾಣಿ ಆಗಿರ್ಬೋದು ಅಥವಾ ಮನುಷ್ಯನ ಒಂದು ದೇಹದಲ್ಲಿರ್ತಕ್ಕಂಥ ಅವಯವಗಳು 6 ವರ್ಷಗಳ ಒಳಗಡೆಯಾಗಿ ಅವ್ರು ಏನು ಮಾಡಿರುವಂಥದ್ದು, ಸಿಕ್ಕಿರುವಂಥದ್ದನ್ನು ದೃಢಪಡಿಸಿರುವಂಥದ್ದು ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರು ಮನುಷ್ಯರಿಗೆ ಕೊಟ್ಟಿರ್ತಕ್ಕಂಥ ಜ್ಞಾನ ಬಹಳ ಪ್ರಮುಖವಾಗಿರುವಂಥದ್ದು. ಅದ್ರ ಸಲುವಾಗಿ ದೇವರು ವಾಕ್ಯ ಹೇಳುತ್ತೆ, ನಾವು ಈ ಲೋಕದಲ್ಲಿ ಇರಬೇಕಾದ್ರೆ, ಸೃಷ್ಟಿಕರ್ತನಾದ ದೇವರನ್ನು ತಿಳಿದುಕೊಳ್ಬೇಕಾದ್ರೆ ದೇವರು ವಾಕ್ಯ ಹೇಳುತ್ತೇನೆಂಬುದಾಗಿ, ಯೆಹೋವನಿಗೆ ಭಯಪಡುವಂಥದ್ದೇ ಜ್ಞಾನದ ಮೂಲ ಎಂಬುದಾಗಿ. ಹಲ್ಲೆಲೂಯಾ. ಜ್ಞಾನ ಬೇಕಂದ್ರೆ ನಾವು ಯಾರಿಗೆ ಭಯಪಡಬೇಕು? ದೇವರಿಗೆ ಭಯಪಡಬೇಕು. ಹಲ್ಲೆಲೂಯಾ. ಜ್ಞಾನ ಎನ್ನುವಂಥದ್ದು ಬಹಳ ಮುಖ್ಯ. ಅದರ ಸಲುವಾಗಿ ಯೆಹೋವನ ಭಯವೇ ಜ್ಞಾನಕ್ಕೆ ಮೂಲ. 111ನೇ ಕೀರ್ತನೆ 10ನೇ ವಚನದಲ್ಲಿ ಕೂಡ ವಾಕ್ಯ ಇರುತ್ತೆ ಪ್ರಿಯರೇ. ಹಲ್ಲೆಲೂಯಾ. ಜ್ಞಾನಕ್ಕೆ ಮೂಲ ಯಾವುದು? ದೇವರಿಗೆ ಭಯಪಡುವಂಥದ್ದು. ದೇವರು ವಾಕ್ಯ ಹೇಳ್ತಾ ಇದೆ, ಯಾವಾಗಲೂ ನಮಗೆ ಶುಭ, ನಮ್ಮ ಪ್ರಾಣಗಳು ಕಾಪಾಡಲ್ಪಡಬೇಕಾದರೆ ನಾವು ದೇವರಿಗೆ ಭಯಭಕ್ತಿ ಉಳ್ಳವರಾಗಿರಬೇಕು. ದೇವರು ಶತ್ರುಗಳ ಕೈಯಿಂದ ನಮ್ಮನ್ನೇನು ಮಾಡ್ತಾನೆ? ತಪ್ಪಿಸ್ತಾನೆ. ಯಾರು ಭಯಭಕ್ತಿ ಉಳ್ಳವರಾಗಿರ್ತಾರೋ ಅಂಥವ್ರನ್ನ ದೇವರು ಏನು ಮಾಡ್ತಾನೆ? ಶತ್ರುಗಳ ಕೈಯಿಂದ ತಪ್ಪಿಸ್ತಾನೆ. 3ನೇದಾಗಿ ಅವರ ದಿನಗಳನ್ನು ವೃದ್ಧಿ ಮಾಡ್ತಾನೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಮುಂದಿರ್ತಕ್ಕಂಥ ಅಂಶಗಳನ್ನು ನಾವು ಮುಂದಿನ ವಾರ ನಾವು ನೋಡೋಣ ಪ್ರಿಯರೇ. ಹಲ್ಲೆಲೂಯಾ. ಈ ಸಮಯದಲ್ಲಿ ಎಲ್ಲರೂ ಎದ್ದು ನಿಂತ್ಕೊಳ್ಳೋಣ.